ಸುಬ್ಬು, ಅವ್ರನ್ನ ಯಾರನ್ನೋ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ವಲ್ಲ, ಅವ್ರು ಹೇಗಿದ್ದಾರೆ ಈಗ? ನಾನು ಅವ್ರ ಮುಖನೂ ನೋಡಿಲ್ಲ, ತುಂಬಾ ಸುಸ್ತಾಗಿತ್ತು ನನಗೆ. ಅವರು ಪರವಾಗಿಲ್ಲ ಮೇಡಮ್, ಸ್ವಲ್ಪ ಆರಾಮಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ನೀವು ಹೇಗಿದ್ದೀರಾ? ನಾನು ಪರವಾಗಿಲ್ಲ, ಆರಾಮಾಗಿದ್ದೀನಿ ಈಗ. ಸರಿ, ಹಂಗಂದ್ರೆ ನಾನು ಅವ್ರನ್ನ ಮನೆಗೆ ತಪ್ಪಿಸೋ ವ್ಯವಸ್ಥೆ ಮಾಡ್ಬಿಟ್ಟು ಬರ್ತೀನಿ, ನಾವು ಹೊರಡೋಣ. ಸುಬ್ಬು, ಅಲ್ಲ, ಅವ್ರ ಪಾಪ ಒಬ್ಬರೇ ರೋಡಲ್ಲಿ ಬಿದ್ದಿದ್ರಂತೆ. ಅವ್ರ ಮನೆಯವ್ರು ಯಾರೂ ಇಲ್ಲ ಅನ್ಸುತ್ತೆ, ಅಥವಾ ಇದ್ರೂ ದೂರ ಇರ್ಬೇಕೇನೋ. ಅವ್ರ ಮನೆಯಿಂದ ಯಾರಾದ್ರೂ ಕಾಲ್ ಮಾಡಿದ್ರಾ? ಅವ್ರು ಊಟ ಮಾಡಿರ್ತಾರೋ ಇಲ್ವೋ, ಅವ್ರಿಗೆ ಟ್ರೀಟ್ಮೆಂಟ್ಗೆ ಮೆಡಿಸಿನ್ಸ್ಗೆಲ್ಲ ಕೊಡಕ್ಕೆ ದುಡ್ಡಿರುತ್ತೋ ಇಲ್ವೋ? ಯಾಕೋ ಹಂಗೆ ಹೊಡೋದ್ ಮನ್ಸಾಗ್ತಿಲ್ಲ ಸುಬ್ಬು, ಅವ್ರನ್ನ ನೋಡ್ಬೇಕು ಅನ್ಸ್ತಾ ಇದೆ. ನೋಡ್ಬೋದಾಗಿತ್ತು, ಆದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆಯಲ್ವಾ. ಇವಾಗ ನಿಮಗೂ ಸ್ವಲ್ಪ ಹುಷಾರಿಲ್ಲ, ನೀವು ಬಂದ್ರೆ ಅಲ್ಲಿ ಸುಮ್ಮನೆ ಸುಸ್ತಾಗುತ್ತೆ. ಹೌದು, ಅದು ಸರಿನಾ. ಒಂದ್ ನಿಮಿಷ, ನೀನ್ ಇದನ್ನ ಅವ್ರಿಗೆ ಕೊಟ್ಬಿಡ್ತೀಯ ಸುಬ್ಬು? ಇದೇನ್ ಮೇಡಮ್, ಇದೆಲ್ಲ ಯಾಕೆ? ಗೊತ್ತಿಲ್ಲ ಸುಬ್ಬು, ಅವ್ರು ನಾನು ದುಡ್ಡೇ ಕೊಡ್ಬೋದಾಗಿತ್ತು, ಆದ್ರೆ ಯಾಕೋ ಮನ್ಸ್ ತಡಿತಾ ಇಲ್ಲ. ಇದನ್ನ ಅವ್ರಿಗೆ ಕೊಟ್ಬಿಟ್ಟು ನಾನು ಕೇಳ್ದೆ ಅಂತ ಹೇಳ್ಬಿಡು. ಇದಕ್ಕೆ ಮೇಡಮ್ ಕರಳಿನ ಕೂಗು ಅನ್ನೋದು. ಹೆತ್ತ ತಾಯಿ ಅವರೇ ಅಂತ ಗೊತ್ತಿಲ್ದಿದ್ರು ಹೃದಯ ಮಾತ್ರ ಅವ್ರಿಗೋಸ್ಕರ ಹಾತುರಿತಾ ಇರುತ್ತೆ. ಕರಳಿನ ಸಂಬಂಧಕ್ಕಿಂತ ದೊಡ್ಡದು ಮತ್ಯಾವುದು ಇರಕ್ ಸಾಧ್ಯನೇ ಇಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಕೊಡ್ತೀನಿ ಮೇಡಮ್. ನಿಧಾನ ಮೇಡಮ್. ಶ್ರಾವಣಿಮರೇ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ವಿಶಾಲು, ಶ್ರಾವಣಿಮರ್ ಬಂದ್ರ ಕಣೆ. ಶ್ರಾವಣಿಮರೇ, ಈಗ ಹುಷಾರಾಗಿದ್ದೀರಾ? ಪರವಾಗಿಲ್ಲ ಮಾವ, ಹುಷಾರಾಗಿದ್ದೀನಿ. ಹುಷಾರಾಗಿದ್ದೀನಿ ಅಂತಿದ್ದೀರಾ? ಮೈ ಸುಡ್ತಾನೆ ಇದೆ, ಜ್ವರ ಕಮ್ಮಿನೇ ಆಗಿಲ್ವಲ್ಲ ಮೇಡಮ್ ಅವರೇ? ಶ್ರಾವಣಿ ಅಮ್ಮ, ಬಿಸಿನೀರು ತಗೊಳ್ಳಿ. ಈಗ ಪರವಾಗಿಲ್ಲ ಕಣೆ, ಬೆಳಿಗ್ಗೆ ಮೈಯೆಲ್ಲ ಕೆಂಡ ಸುಟ್ಟಂಗ್ ಸುಡ್ತಾ ಇತ್ತು. ನೀವೆಲ್ಲ ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ನನಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಹಾಗಂತ ಮಾತ್ರೆ ತಗೊಳ್ದೆ ರೆಸ್ಟ್ ಮಾಡದೆ ಇರೋ ಹಾಗಿಲ್ಲ ಮೇಡಮ್. ಟೈಮಿಗೆ ಮಾತ್ರೆ ತಗೋಬೇಕು, ಟೈಮಿಗೆ ನಿದ್ದೆ ಮಾಡಬೇಕು. ಪಾಪ ಮಗು ಸುಸ್ತಾಗಿದೆ ಅಂತ ಕಾಣಿಸುತ್ತೆ. ನಾನು ಹಿಮಾಲಯದಲ್ಲಿರುವಾಗ ಹೊರೆಯೋ ಚಳಿ ಇರ್ತಿತ್ತು, ಆದ್ರೂ ಚಳಿ ಆಗ್ತಿರ್ಲಿಲ್ಲ. ಅದೆಲ್ಲ ಮಂತ್ರಶಕ್ತಿಯಿಂದ ಸಾಧ್ಯ. ಚಳಿಯಲ್ಲೂ ಬೆವರುತ್ತಿದ್ದೆ, ಜ್ವರ ಬರ್ತಿರ್ಲಿಲ್ಲ. ಈ ಮಗುನ ನಾನು ಮಂತ್ರಶಕ್ತಿಯಿಂದ ಹುಷಾರ್ ಮಾಡ್ತೀನಿ. ಅದ್ರ ಜೊತೆಗೆ ಒಂದು ಬೇರಾರದು ಕುಡಿಸಿದ್ರೆ ಎಲ್ಲ ಹುಷಾರಾಗೋಗ್ಬಿಡುತ್ತೆ. ಅದಕ್ಕೆ 250 ರೂಪೀಸ್ ಆಗುತ್ತೆ. ಪದ್ಮನಾಭ ಅವರೇ, ಜಸ್ಟ್ 250 ರೂಪೀಸ್ ಪ್ಲೀಸ್. ಬೇಡ ಬೇಡ, ಬೇರೆಯವ್ರು ಅವೆಲ್ಲ ಏನು ಬೇಡ. ಡಾಕ್ಟರ್ ಔಷಧಿ ಕೊಟ್ಟಿದಾರಲ್ಲ, ಅದರಲ್ಲೇ ಹುಷಾರಾಗ್ತಾರೆ ಮೇಡಮ್. ಈಗ್ರೆ, ನಂಗೆ ನಾಟಿ ಔಷಧಿ ಬಗ್ಗೆ ಗೊತ್ತು, ನೀವು ಘಾಟಿ ಔಷಧಿ ಬಗ್ಗೆ ಹೇಳ್ತಿದ್ದೀರಾ ಅನ್ಸುತ್ತೆ. ಈಗ ಶ್ರಾವಣಿ ಅಮ್ಮನ್ಗೆ ಡಾಕ್ಟರ್ ಕೊಟ್ಟಿರೋ ಔಷಧಿನೇ ಸಾಕು. ಹಾಗಂತೀರಾ? ಹೋಗ್ಲಿ ಬಿಡಿ. ಕಾಲಾಯ ತಸ್ಮೈ ನಮಃ. ಅಂದಾಗೆ ಕಾಂತಿಯಲ್ಲಿ ಕಾಡ್ತಾ ಇಲ್ವಲ್ಲ? ಗೊತ್ತಿಲ್ಲಪ್ಪ. ಎಕ್ಸ್ಕ್ಯೂಸ್ ಮೀ. ಇದ್ಯಾವ್ದಿದು? ಬನ್ನೇರುಘಟ್ಟದಿಂದ ಬೆಂಗಳೂರು ತಪ್ಪಿಸ್ಕೊಂಡ್ ಬಂದಿರೋ ಜಿಂಕೆ ತರ ಇದೆಯಲ್ಲ? ಹೌದು, ನಾನ್ ಜಿಂಕೆ ಮರಿ. ಆದ್ರೆ ಮಾಯಾ ಜಿಂಕೆ, ಬಂಗಾರದ ಜಿಂಕೆ. ಕರಿಬೇಡ ಅಂತ ಹೇಳಿದ್ದೀನಿ ನಿನ್ನ. ಕಾಂತಮ್ಮ, ಏನ್ ನಿಮ್ ವೇಷ? ಏನ್ ಅವತಾರ ಅಂದ್ರೆ ಇನ್ ಮುಂದೆ ಇದೇ ನನ್ನ ಗೆಟಪ್. ಅದು ಗೃಹಲಕ್ಷ್ಮಿದು ಒಂದಷ್ಟು ತಿಂಗಳು ದುಡ್ಡು ಬಂದಿರ್ಲಿಲ್ಲ, ಎಲ್ಲ ಒಟ್ಟಿಗೆ ಬಂತು ಹರಿಹರಿಸ್ತಾರ. ಹಾಗಾಗಿ ಈ ಗೆಟಪ್. ಸತ್ವಿ. ಇನ್ಮೇಲೆ ಕಾಂತು ಇದೇ ತರ ಇರ್ತಾಳೆ. ಅತ್ತೆ, ಗೆಟಪ್ ಚೇಂಜ್ ಮಾಡೋದೇನೋ ಸುಲಭ, ಆದ್ರೆ ಅದನ್ನ ಮೇಂಟೈನ್ ಮಾಡೋದೇ ಕಷ್ಟ.
ಗ್ಯಾಟಪ್ ಅಲ್ಲ ಶಾಟಪ್. ಗ್ಯಾಟಪ್ ಬಗ್ಗೆ ನನ್ನ ಹತ್ರನೇ ಮಾತಾಡಕ್ ಬರ್ಬೇಡ ನೀನು. ಈಗ ನನಗೆ ಊಟ ಬೇಡ, ನಾನು ಹೊರಗಡೆ ಪಿಜ್ಜಾ, ಆಮೇಲೆ ಬರ್ಗರು, ಆಮೇಲೆ ನಾಡಲ್ಸ್ ಎಲ್ಲ ತಿನ್ಕೊಂಡು ಬಂದಿದ್ದೀನಿ. ಆಮೇಲೆ ನಿಮ್ಮನೆಯಲ್ಲಿ ಸಿಗೋ ಸೊಸೈಟಿ ಅಕ್ಕಿ ಅನ್ನ, ಉಪ್ಪು ಖಾರ ಇಲ್ಲದ ಸಾರು ನನಗೆ ಬೇಡ. ಕಾಂತಮ್ಮ ಇದ್ಕಿದ ಹಾಗೆ ಇಷ್ಟೆಲ್ಲ ಬದಲಾಗಿದ್ದಾರೆ ಅಂದ್ರೆ ಇದ್ರಲ್ಲಿ ಏನೋ ವಿಷಯ ಇದೆ. ಮೇಡಮ್, ನೀವು ಇಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ನಿಮಗೆ ತಲೆನೋವು ಬರುತ್ತೆ. ಬನ್ನಿ, ನೀವು ಮಲ್ಕೊಳ್ಳಿ, ನಾನು ಊಟ ತರ್ತೀನಿ. ಬನ್ನಿ. ವಾಟ್ ಈಸ್ ಅಪ್ ಕಾರ್ತಿಕೇಯ? ಭಗವಂತ, ಈ ಜೋಡಿ ಯಾವಾಗಲೂ ಹೀಗೆ ಒಂದಾಗಿರ್ಬೇಕು. ಇವ್ರ ಮೇಲೆ ನಿನ್ನ ಆಶೀರ್ವಾದ ಸದಾ ಇರ್ಲಪ್ಪ.